ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯು ಲಾಜಿಕ್. ಇವತ್ತಿನ ವಿಡಿಯೋ 7th ಸ್ಟ್ಯಾಂಡರ್ಡ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಮಾಡೆಲ್ ಕ್ವೆಶನ್ ಪೇಪರ್ SA2 ಸಂಬಂಧಪಟ್ಟಂಥದ್ದು DSCRT ಅವರಿಂದ ಬಿಟ್ಟಿರುವಂತಹ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಅಲಾಂಗ್ ವಿತ್ ಕೀ ಆನ್ಸರ್ಸ್, ಅಂದರೆ ಮಾದರಿ ಉತ್ತರ ಸಹಿತ ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬರುವಂತಹ ಪ್ರಶ್ನೆಗಳು ನಿಮಗೆ SA2 ಎಕ್ಸಾಮಿಗೆ ಬರೋದಿಲ್ಲ. ಇದು ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆ. ಇದರೊಳಗೆ ನೀವು ಏನು ನೋಡ್ಬೋದು ಅಂದರೆ ಯಾವ ಪಾಠದಿಂದ ಎಷ್ಟು ಮಾರ್ಕ್ಸಿನ ಕ್ವೆಶನ್ಸು, ಯಾವ ರೀತಿಯ ಪ್ರಶ್ನೆನ ಕೇಳ್ತಾರೆ, ಯಾವ ಪಾಠದಿಂದ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ ಅನ್ನೋದು ನಿಮಗೆ ಇದರಲ್ಲಿ ಒಂದು ಐಡಿಯಾ ಬರುತ್ತೆ. ಸೊ ಇದ್ರ ಪ್ರಕಾರನೇ ನೀವು ಓದ್ಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ಮೊದಲನೇ ಪ್ರಶ್ನೆ ನೋಡೋಣ. ಈಗ ಏನಿದೆ ಫಸ್ಟ್ ಮೇನ್ ಯಾವ ಥರ ಕೇಳ್ತಾರೆ ಅಂತ. ಕೆಳಗಿನವುಗಳಿಗೆ ಪ್ರತಿಯೊಂದಕ್ಕೆ 4 ಉತ್ತರಗಳನ್ನು ನೀಡಿದ್ದು ಸರಿಯಾದದನ್ನು ಆರಿಸಿ ಬರೆಯಿರಿ ಅನ್ನೋದು ಫಸ್ಟ್ ಮೇನ್. ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಈಗ ನಾಡಿ ಮಿಡಿತವನ್ನು ವ್ಯಕ್ತಪಡಿಸುವ ದರವೇ? ಆಪ್ಷನ್ ಎ ನಾಡಿ ಮಿಡಿತದ ದರ, ಬಿ ವೇಗ, ಸಿ ಜವ, ಡಿ ಹೃದಯ ಬಡಿತ. ಆಪ್ಷನ್ ಎ ನಾಡಿ ಮಿಡಿತದ ದರ. ಎರಡನೇ ಪ್ರಶ್ನೆ, ವೃತ್ತಿಯ ಪಥದಲ್ಲಿ ಚಲಿಸುತ್ತಿರುವ ಒಂದು ವಸ್ತು ಎ ಬಿಂದುವಿನಿಂದ ಆರಂಭಿಸಿ ಪುನಃ ಎ ಬಿಂದುವಿಗೆ ಮರಳಿದರೆ ಅದರ ಒಂದು ಚಲಿಸಿದ ದೂರ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಬಂದರೆ ಅದರ ಚಲಿಸಿದ ದೂರ ಏನಾಗುತ್ತೆ? ವೃತ್ತದ ಒಂದು ಸುತ್ತಳತೆ, ಅದಕ್ಕೆ ನಾವು ಎದ್ರಲ್ಲಿ ಹೇಳ್ತೀವಿ ಅಂದರೆ ಆಪ್ಷನ್ ಬಿ 2πr. ಅಂದರೆ ನಿಮ್ಗೆ ಗೊತ್ತಾಗಬೇಕು ಯಾವ ಒಂದು ಪಾಠದಿಂದ ಈ ಪ್ರಶ್ನೆಗಳು ಬರ್ತಿದ್ದಾವೆ ಅಂತ ಹೇಳಿ. ಸೊ ಈಗ ಮುಂದಿನ ಪ್ರಶ್ನೆ, ಇದು ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮ, ಆ ಪಾಠದ ಮೇಲೆ ಕೇಳಿರುವಂತಹ ಪ್ರಶ್ನೆ. ಈ ಚಿತ್ರದಲ್ಲಿ ವಿದ್ಯುತ್ ಮಂಡಲದಲ್ಲಿ ಸ್ವಿಚ್ನಂತೆಯೇ ಯಾವ ವಸ್ತುವನ್ನು ಬಳಸಲಾಗಿದೆ? ಆಪ್ಷನ್ ಎ ಬ್ಯಾಟ್ರಿ, ಬಿ ಬಲ್ಬ್, ಸಿ ಬೀಗದ ಕೀ, ಡಿ ವಿದ್ಯುತ್ ತಂತಿ. ಇಲ್ಲಿ ನಾವೇನು ಮಾಡಿದ್ರು, ಬೀಗದ ಕೀನ ನಾವಿಲ್ಲಿ ಸ್ವಿಚ್ ಥರ ಬಳಸಿದ್ದಾರೆ. ಪಿನ್ ಕೊಟ್ಟರೆ ಓಕೆ, ಅದು ಕೂಡ ಒಂದು ಸ್ವಿಚ್ ಥರ. ಆದರೆ ಇಲ್ಲಿ ನಾವು ಅವ್ರು ಕೊಟ್ಟಿರೋ ಅಂಥದ್ದು ಬೀಗದ ಕಾಯಿ. ಸೊ ಅದಕ್ಕೆ ಆನ್ಸರ್ ಏನು? ಬೀಗದ ಕೀ. ನಾಲ್ಕನೇ ಪ್ರಶ್ನೆ, ಸೂಕ್ಷ್ಮದರ್ಶಕಗಳಲ್ಲಿ ಬಳಸುವ ಮಸೂರ. ಇದು ಬೆಳಕು ಪಾಠದಿಂದ ಬಂದಂತಹ ಪ್ರಶ್ನೆ. ಆಪ್ಷನ್ ಎ ದ್ವಿಪೀನ ಮಸೂರ, ಬಿ ನಿಮ್ನ ಮಸೂರ, ಸಿ ಗೋಲಿಯ ಮಸೂರ, ಡಿ ಪೀನ ಮಸೂರ. ಆನ್ಸರ್ ಡಿ ಪೀನ ಮಸೂರ. ನೆಕ್ಸ್ಟ್ ಇಲ್ಲಿ ಕೇಳಿರುವಂಥದ್ದು ಸೆಕೆಂಡ್ ಮೇನ್ ಬಿಟ್ಟ ಸ್ಥಳ ತುಂಬಿರಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಸಸ್ಯಗಳ ಸಂತಾನೋತ್ಪತ್ತಿಯಲ್ಲಿ ಪಕ್ಷಿಗಳು ಹಾಗೂ ಗಾಳಿಯಿಂದ ಡ್ಯಾಶ್ ಪ್ರಸರಣವಾಗುತ್ತದೆ. ಏನು ಆನ್ಸರು? ಎಸ್, ಆನ್ಸರ್ ಬೀಜ ಪ್ರಸರಣವಾಗುತ್ತದೆ. ಇದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪಾಠದಿಂದ ಆರಿಸಿದಂಥ ಪ್ರಶ್ನೆ. ಸೊ ನಿಮಗೆ ಬಿಟ್ಟ ಸ್ಥಳದಲ್ಲಿ ಮೊದಲನೇ ಪ್ರಶ್ನೆ ಆ ಪಾಠದಿಂದನೇ ಬರುತ್ತೆ. ಎರಡನೇ ಪ್ರಶ್ನೆ, ಸಮಯವನ್ನು ಅಳೆಯುವ SI ಏಕಮಾನ. SI ಏಕಮಾನ ಯಾವುದು? ಎರಡನೇ ಪ್ರಶ್ನೆಗೆ ಉತ್ತರ ಆನ್ಸರ್ ಸೆಕೆಂಡ್. SI ಏಕಮಾನ ಯಾವುದು? ಸೆಕೆಂಡ್. ಮೂರನೇ ಪ್ರಶ್ನೆ, ಕಾಡುಗಳು ಡ್ಯಾಶ್ನ ಸವೆತವನ್ನು ತಡೆಗಟ್ಟುತ್ತದೆ. ಕಾಡು ನಮ್ಮ ಜೀವನಾಡಿ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಸೊ ಅದಕ್ಕೆ ಆನ್ಸರ್ ಮಣ್ಣಿನ ಸವೆತವನ್ನು ತಡೆಗಟ್ಟುತ್ತವೆ. ನಾಲ್ಕನೇ ಪ್ರಶ್ನೆ, ವಿಶ್ವ ಜಲ ದಿನವನ್ನು ಡ್ಯಾಶ್ ರಂದು ಆಚರಿಸುತ್ತೇವೆ. ವಿಶ್ವ ಜಲ ದಿನವನ್ನು ಮಾರ್ಚ್ 22ರಂದು ನಾವು ಆಚರಿಸ್ತೀವಿ. ಇಷ್ಟು ಪ್ರಶ್ನೆ ಉತ್ತರ ಮಾಡಿದರೆ ನಿಮಗೆ 8 ಮಾರ್ಕ್ಸ್ ಬಂತು. ಮುಂದಿನ ಪ್ರಶ್ನೆ ಮೇನ್ ಯಾವುದು ಅಂದರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. ಅಂದರೆ 1 ಮಾರ್ಕ್ಸ್ ಕ್ವೆಶನ್. ಮೊದಲನೇ ಪ್ರಶ್ನೆ, ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು? ಆನ್ಸರ್ ಕೇಸರ. ಎರಡನೇ ಪ್ರಶ್ನೆ, ಬೆಳಕಿನ ಮೂಲ ಯಾವುದು? ಆನ್ಸರ್ ಸೂರ್ಯ. ಮೂರನೇ ಪ್ರಶ್ನೆ, ನಾವು ತ್ಯಾಜ್ಯಗಳನ್ನು ಜಲಮೂಲಗಳಿಗೆ ಎಸೆದರೆ ಏನಾಗುತ್ತದೆ? ಆನ್ಸರ್ ಜಲಮಾಲಿನ್ಯ ಉಂಟಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಮರಗಳಿಂದ ದೊರೆಯುವ ಒಂದು ಉತ್ಪನ್ನವನ್ನು ತಿಳಿಸಿ. ಆನ್ಸರ್ ಹಣ್ಣಾಗಿರ್ಬೋದು ಅಥವಾ ಔಷಧಿ, ಮರದ ಸಾಮಗ್ರಿಗಳು, ಮಸಾಲೆ ಪದಾರ್ಥಗಳು, ಇದೇನಾದರೂ ನೀವು ಬರಿಬಹುದು. ಓಕೆ, ಯಾವುದಾದ್ರೂ ಒಂದು. ಸೊ ಇಷ್ಟೇನಾಗಿದ್ದು 1 ಅಂಕದ ಪ್ರಶ್ನೆಗಳಾಗಿದ್ದಾವೆ. ಸೊ ಈಗ ಒಂದನೇ ಪ್ರಶ್ನೆ ನೋಡಿ, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಆ ಪಾಠದಿಂದ ಕೇಳ್ತಾರೆ. ಎರಡನೇದು ಬೆಳಕಿನ ಪಾಠ, ಮೂರನೇದು ತ್ಯಾಜ್ಯ ಆ ಪಾಠದಿಂದ ಕೇಳ್ತಾರೆ. ತ್ಯಾಜ್ಯ ನೀರಿನ ಕಥೆ ಆ ಪಾಠದಿಂದ. ನೆಕ್ಸ್ಟು ಮರಗಳಿಂದ ದೊರೆಯುವ ಒಂದು ಉತ್ಪನ್ನವನ್ನು ತಿಳಿಸಿ, ಅಂದರೆ ಅದು ಕಾಡು ನಮ್ಮ ಜೀವನಾಡಿ. ಸೊ ಈ ಪಾಠದಿಂದ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ರೀತಿ ಪ್ರತಿಯೊಂದು ಪಾಠಕ್ಕೆ ಒಂದೊಂದು ಅಂಕಗಳನ್ನು ಅಂತಂದು ಹೇಳಿ ಹಂಚಿರ್ತಾರೆ. ಅದ್ರ ಪ್ರಕಾರ ನೀವು ಓದಬೇಕು. ಮುಂದಿನ ಪ್ರಶ್ನೆ ನೋಡಿ,
ಮುಂದಿನ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ ಎಲ್ಲ 2 ಮಾರ್ಕ್ಸಿನ ಕ್ವೆಶನ್ಸು. ಮೊದಲನೇ ಪ್ರಶ್ನೆ, ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸವನ್ನು ಪಟ್ಟಿ ಮಾಡಿರಿ. ಆನ್ಸರು, ಅಪಧಮನಿ ಮತ್ತು ಅಭಿಧಮನಿಯ ವ್ಯತ್ಯಾಸ: ಅಪಧಮನಿಗಳು ರಕ್ತವನ್ನು ಹೃದಯದಿಂದ ಹೊರಗೆ ಸಾಗಿಸುತ್ತವೆ. ಅಭಿಧಮನಿಗಳು ರಕ್ತವನ್ನು ಹೃದಯದ ಕಡೆಗೆ ತರುತ್ತವೆ. ಇದು ಮೊದಲನೇ ಒಂದು ವ್ಯತ್ಯಾಸ. ನೆಕ್ಸ್ಟು, ಅಪಧಮನಿಗಳ ಗೋಡೆ ದಪ್ಪವಾಗಿರುತ್ತದೆ, ಅಭಿಧಮನಿಗಳ ಗೋಡೆ ತೆಳ್ಳಗಿರುತ್ತದೆ. ಸೊ ಇವೆರಡು ಬರೆದ್ರೆ ನಿಮಗೆ ಎಷ್ಟು 2 ಮಾರ್ಕ್ಸ್ ಸಿಗುತ್ತೆ. ಸೊ ಈ ಪಾಠದಿಂದ ಬೇರೆ ರೀತಿಯ ಪ್ರಶ್ನೆನೂ ಅವರು ಕೇಳಬಹುದು. ಮುಂದಿನ ಪ್ರಶ್ನೆ, ಮಾನವನ ವಿಸರ್ಜನಾಂಗ ವ್ಯೂಹವು ಒಳಗೊಂಡಿರುವ ಭಾಗಗಳು ಯಾವುವು? ಆನ್ಸರ್, ಮೂತ್ರಪಿಂಡಗಳು, ಮೂತ್ರನಾಳಗಳು, ಮೂತ್ರಾಶಯ, ಮೂತ್ರದ್ವಾರ, ಯುರಿತ್ರ. ಇವನಿಷ್ಟು ಏನು ಮಾಡಬೇಕು, ನೀವು ಸಾಲಕ್ಕೆ ಬರ್ಕೊಂಡ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು, ಸಮರೂಪದ ಚಲನೆಯು ಪ್ರಯಾಸವಿಲ್ಲದ ಚಲನೆ ಎನ್ನುತ್ತಾರೆ, ಏಕೆ? ಆನ್ಸರ್ ನೋಡಿ, ಸಮರೂಪದ ಚಲನೆ ಸಮಾನ ಸಮಯಾಂತರಗಳಲ್ಲಿ ಸಮಾನ ದೂರವನ್ನು ಕ್ರಮಿಸಿದರೆ ಅದನ್ನು ಸಮರೂಪದ ಚಲನೆ ಎನ್ನುತ್ತಾರೆ. ಇದರಲ್ಲಿ ವೇಗ ಸ್ಥಿರವಾಗಿರುವುದರಿಂದ ಹೆಚ್ಚು ಪ್ರಯಾಸ ಆಗುವುದಿಲ್ಲ ಅಂತ ಹೇಳಿದರೆ, ಸೊ ಇದು ಆನ್ಸರ್. ಸೊ ಚಲನೆ ಮತ್ತು ದೂರ, ಇದು ಈ ಒಂದು ಪಾಠದಿಂದ ನಿಮಗೆ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಒಂದು ಸೈಕಲ್ 20 ನಿಮಿಷಗಳಲ್ಲಿ 5 ಕಿಲೋಮೀಟರ್ ದೂರ ಚಲಿಸುತ್ತದೆ. ಸರಾಸರಿ ಜವ ಎಷ್ಟು? ಸೊ ಈ ದೂರ 5 ಕಿಲೋಮೀಟರ್ ಚಲಿಸಿದೆ, ಸಮಯ 20 ನಿಮಿಷದಲ್ಲಿ ಅಂತ ನೋಡಿದಾಗ ಜವವನ್ನು ಕಂಡುಹಿಡಿ, ಸರಾಸರಿ ಜವ ಕಂಡುಹಿಡೀರಿ ಅಂತಂದರೆ ಅದರದ್ದು ಒಂದು ಸೂತ್ರನ ಬರ್ಕೋಬೇಕು. ಜವ = ಚಲಿಸಿದ ಒಟ್ಟು ದೂರ ಬೈ ಕಾಲ ಅಂತ. ಸೊ ಚಲಿಸಿದ ಒಟ್ಟು ದೂರ ಎಷ್ಟು? 20 ಕಿಲೋಮೀಟರ್. ತೆಗೆದುಕೊಂಡ ಒಟ್ಟು ಸಮಯ 20 ನಿಮಿಷ. ಇಲ್ಲಿ ಅವರು 20 ನಿಮಿಷವನ್ನು ಮೊದಲು ಗಂಟೆಗೆ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಅದು ಮಾಡ್ಕೊಂಡಾಗ ಆನ್ಸರ್ ಬರೋದು 1/3 ಗಂಟೆ. ಅಂದರೆ 1/3 ನಿಮಿಷವನ್ನು ಗಂಟೆಗೆ ಪರಿವರ್ತನೆ ಮಾಡುವಾಗ ಕೊಟ್ಟಿರುವ ನಿಮಿಷವನ್ನು 60ರಿಂದ ಭಾಗಿಸಿದಾಗ ನಮಗೆ ಸಿಗೋ ಆನ್ಸರು 1/3 ಅಂತ ಸಿಗುತ್ತೆ. ಇಲ್ಲಿ 1/3 ಗಂಟೆಗಳಾಯಿತು. ಅದಾದಮೇಲೆ ಇಲ್ಲಿ ಅವರು ಒಂದು ಸೂತ್ರವನ್ನು ಬಳಸಿ ಬರ್ಕೊಂಡಿದ್ದಾರೆ. ಕ್ರಮಿಸಿದ ಒಟ್ಟು ದೂರ 5 ಕಿಲೋಮೀಟರು, ತೆಗೆದುಕೊಂಡ ಒಟ್ಟು ಸಮಯ 1/3 ಅಂದರೆ 1/3 ಗಂಟೆ. ಇದಿಲ್ಲಿ ವೃತ್ಕ್ರಮ ಆದಾಗ 3/1 ಆಯ್ತು. ಇದು ವೃತ್ಕ್ರಮ ಆದಾಗ 5 3 15. ಸೊ 15 ಕಿಲೋಮೀಟರ್ ಪರ್ ಗಂಟೆ ಅಥವಾ ಪರ್ ಅವರ್ ಅಂತ ಹೇಳ್ಬೋದು. ಈ ಥರ ಮಾಡಿದರೆ ಅಂದರೆ ಒಂದು ಲೆಕ್ಕ, ಈ ಪಾಠದಿಂದ ಈ ಥರದ ಒಂದು ಲೆಕ್ಕವನ್ನು ಕೇಳಬಹುದು ಅಂತ ಅರ್ಥ. ಮುಂದಿನ ಪ್ರಶ್ನೆ, ವಿದ್ಯುತ್ ಸ್ಟವ್ಗಳಲ್ಲಿ ನೈಕ್ರೋಮ್ ತಂತಿಯನ್ನು ಬಳಸುತ್ತಾರೆ, ಏಕೆ? ಆನ್ಸರು, ನೈಕ್ರೋಮ್ ಹೆಚ್ಚು ಪ್ರತಿರೋಧ ಅಥವಾ ರೋಧ ಹೊಂದಿದೆ. ಇದಕ್ಕೆ ಹೆಚ್ಚಿನ ಕರಗುವ ತಾಪಮಾನವಿದೆ, ಆದ್ದರಿಂದ ಹೆಚ್ಚು ಉಷ್ಣ ಉತ್ಪತ್ತಿ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಉಷ್ಣ ಪರಿಣಾಮದ ಅನ್ವಯ ಕೆಲಸ ಮಾಡುವ 2 ಉಪಕರಣಗಳನ್ನು ಪಟ್ಟಿ ಮಾಡಿ. ಆನ್ಸರ್, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಹೀಟರ್, ಟೋಸ್ಟರ್, ವಿದ್ಯುತ್ ಸ್ಟವ್, ವಿದ್ಯುತ್ ಗೀಸರ್ ಇತ್ಯಾದಿ. ಮುಂದಿನ ಪ್ರಶ್ನೆ, ಸಮತಲ ದರ್ಪಣದ ಉಪಯೋಗವೇನು? ನಮ್ಮ ಪ್ರತಿಬಿಂಬವನ್ನು ನೋಡಲು, ಅಲಂಕಾರ ಮಾಡಿಕೊಳ್ಳಲು, ಸೂಕ್ಷ್ಮದರ್ಶಕಗಳಲ್ಲಿ ಉಪಯೋಗಿಸ್ತಾರೆ, ಅಂಗಡಿಗಳಲ್ಲಿ ಉಪಯೋಗಿಸ್ತಾರೆ, ಕ್ಷೌರ ಅಂಗಡಿಯಲ್ಲಿ ಕೂಡ ಬಳಸ್ತಾರೆ, ಕಟ್ಟಿಂಗ್ ಶಾಪಲ್ಲಿ ಕೂಡ ಏನು ಮಾಡ್ತಾರೆ, ಇದನ್ನ ಬಳಸ್ತಾರೆ. ಇದಿಷ್ಟು ಅಂಶಗಳನ್ನು ನೀವು ಪಟ್ಟಿ ಮಾಡಬೇಕಾಗುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ತಟ್ಟೆಯಲ್ಲಿ ಕಾಣುವ ಪ್ರತಿಬಿಂಬವು ನೇರ ಮತ್ತು ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ, ಏಕೆ? ಯಾಕಂದರೆ ಸಮತಲ ದರ್ಪಣದಂತೆ ಇದು ಕಾರ್ಯನಿರ್ವಹಿಸುತ್ತದೆ. ಆಮೇಲೆ ಸಮತಲ ದರ್ಪಣವು ನೇರ ಹಾಗೂ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬ ನೀಡುತ್ತದೆ. ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾವು ಚರಂಡಿ ನೀರಿನ ತ್ಯಾಜ್ಯಗಳನ್ನು ಹೇಗೆ ಕಡಿಮೆ ಮಾಡಬಹುದು? ಸೊ ಇದಕ್ಕೆ ಈ ಆನ್ಸರ್ ಮಿಸ್ ಆಗಿದೆ, ನಾನು ಡಿಕ್ಟೇಟ್ ಮಾಡ್ತೀನಿ ಇಲ್ಲಿ. ಮೊದಲನೇ ಪಾಯಿಂಟ್ ಏನಂದರೆ, ಘನ ತ್ಯಾಜ್ಯವನ್ನು ಚರಂಡಿಗೆ ಹಾಕಬಾರ್ದು, ಹಾಗೆ ನೀರನ್ನು ಮಿತವಾಗಿ ಬಳಸಬೇಕು. ಇವೆರಡು ಪಾಯಿಂಟ್ಸ್ ಅದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಚರಂಡಿ ನೀರಿನಲ್ಲಿರುವ ಕಲ್ಮಶಗಳನ್ನು ಹೇಗೆ ವರ್ಗೀಕರಿಸಬಹುದು? ಸೊ ಆನ್ಸರ್, ಭೌತಿಕ ಕಲ್ಮಶಗಳು ಅಂತ ಹೇಳ್ಬೋದು, ರಾಸಾಯನಿಕ ಕಲ್ಮಶಗಳು, ಜೈವಿಕ ಕಲ್ಮಶಗಳು ಅಂತಂದು ಹೇಳಿ ನಾವು ಅದರೊಳಗಿರುವಂತಹ ಕಲ್ಮಶಗಳನ್ನು ಈ ರೀತಿ ವರ್ಗೀಕರಿಸಬಹುದು.
ಇವಿಷ್ಟು 2 ಅಂಕದ ಪ್ರಶ್ನೆಗಳು. ಇಲ್ಲಿ ಮುಂದೆ ಬರೋ ಇನ್ನೆರಡು ಪ್ರಶ್ನೆಗಳು ನಿಮಗೆ 4 ಅಂಕದ ಪ್ರಶ್ನೆಗಳು ಬರ್ತವೆ. ಈ ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಪ್ರಕೃತಿಯ ಸಮತೋಲನದಲ್ಲಿ ಕಾಡುಗಳ ಪಾತ್ರವನ್ನು ವಿವರಿಸಿ ಅಂತ ಹೇಳಿದರೆ. ಸೊ ಅದಕ್ಕೆ ಆನ್ಸರು, ಪ್ರಕೃತಿಯ ಸಮತೋಲನದಲ್ಲಿ ಕಾಡುಗಳ ಪಾತ್ರ ಮುಖ್ಯ. ಏಕೆಂದರೆ ಅರಣ್ಯವು, ಮೊದಲನೇ ಪಾಯಿಂಟು, ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ. ಎರಡನೇದ್ದು, ಮಣ್ಣಿನ ಸವೆಯುವಿಕೆಯನ್ನು ತಡೆಯುತ್ತದೆ. ವನ್ಯಜೀವಿಗಳ ಆಶ್ರಯ ತಾಣವಾಗಿದೆ. ಮಾನವನ ಅನೇಕ ಅಗತ್ಯಗಳನ್ನು ಪೂರೈಸುತ್ತದೆ. ಆಮ್ಲಜನಕದ ಸಮತೋಲನದಲ್ಲಿ ಮುಖ್ಯ ಪಾತ್ರ ವಹಿಸಿದೆ. ಜಲಚಕ್ರದ ಭಾಗವಾಗಿದೆ. ಹಾಗಾಗಿ ನಾವು ಮಾನವನ ಅಗತ್ಯಗಳಿಗಾಗಿ ಅರಣ್ಯ ನಾಶ ತಪ್ಪಿಸಬೇಕಿದೆ. ಮರಗಳನ್ನು ನೆಟ್ಟು ಅರಣ್ಯಗಳನ್ನು ಬೆಳೆಸಬೇಕಿದೆ, ಅಂದರೆ ಅರಣ್ಯೀಕರಣ ಇತ್ಯಾದಿ ಅಂತ ಹೇಳಿ ಒಂದು 4 ಪಾಯಿಂಟ್ಸ್ ಬರೆದ್ರೆ 4 ಮಾರ್ಕ್ಸ್ ಸಿಗುತ್ತೆ. ಎರಡನೇ ಪ್ರಶ್ನೆ, ಸಸ್ಯದಲ್ಲಿ ನಿಷೇಚನ ಕ್ರಿಯೆ ತೋರಿಸುವ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಈ ಒಂದು ಚಿತ್ರನ ನೀವು ಬಿಡಿಸ್ಬೇಕು. ಇದು ನಿಷೇಚನ ಕ್ರಿಯೆ ತೋರಿಸುವಂತಹ ಚಿತ್ರ. ಇದನ್ನೆಲ್ಲ ಬಿಡಿಸಿ, ಇದು ಏನು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಶಲಾಕಾಗ್ರ, ಆಮೇಲೆ ಶಲಾಕನಳಿಕೆ, ಇದೆಲ್ಲ ಏನು ಕೊಟ್ಟಿದ್ದಾರಲ್ಲ ಇದನ್ನೆಲ್ಲ ನೀವು ಗುರುತಿಸಿದ್ರೆ, ಇದು ನಿಮ್ಮ ಪುಸ್ತಕದಲ್ಲಿದೆ, ಇದನ್ನೆಲ್ಲ ಗುರುತಿಸಿದ್ರೆ ಇದಕ್ಕೆ 4 ಅಂಕಗಳು ಕೊಟ್ಟಿದ್ದಾರೆ. ಅಂದರೆ ಇದರ್ಥ ಈ ಒಂದು ಪಾಠದ ಮೇಲೆ, ಅಂದರೆ ಸಸ್ಯಗಳ ಸಂತಾನೋತ್ಪತ್ತಿ ಇದ್ದರೆ ಈ ಪಾಠದ ಮೇಲೆ 4 ಅಂಕದ ಒಂದು ಪ್ರಶ್ನೆ ಕೇಳ್ಬೋದು. ಅದರಲ್ಲೂ ಈ ಒಂದು ಡೈಗ್ರಾಮ್ ಕೇಳಿದ್ದಾರೆ ಅಂದರೆ ಒಂದು ಡೈಗ್ರಾಮಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆನ ಅವರು ಕೇಳ್ಬೋದು. ಹಾಗೆ ಇದು ಕಾಡು ನಮ್ಮ ಜೀವನಾಡಿ, ಈ ಒಂದು ಪಾಠದ ಮೇಲೂ ಕೂಡ 4 ಅಂಕದ ಪ್ರಶ್ನೆನ ಕೇಳ್ತಾರೆ. ಇವೆರಡೂ ಪ್ರಶ್ನೆಗಳನ್ನು ನೀವು ಓದ್ಕೊಂಡ್ಬಿಟ್ರೆ ಇಲ್ಲಿ 8 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಇದಿಷ್ಟು ಆಗಿತ್ತು ಇವತ್ತಿನ ಒಂದು essay 2 ಮಾದರಿ ಪ್ರಶ್ನೆ ಪತ್ರಿಕೆ DSCRTಯಿಂದ ಬಿಟ್ಟಿರೋಂಥದ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ನಾನಿನ್ನು essay 2 ಮಾದರಿ ಪ್ರಶ್ನೆ ಪತ್ರಿಕೆ, ಗಣಿತದ್ದು 6ನೇ ಕ್ಲಾಸಿನ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಬಿಡ್ತೀನಿ. ಸೊ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.